ಹಲೋ ಹಾಯ್ ಡಾಕ್ಟರ್. ಡಾಕ್ಟರ್ ಕುಸುಮಾ, ಬನ್ನಿ. ಈ ಹುಡುಗಿ ಮನೇಲಿ ಸ್ಟೂಲಿಂದ ಬಿದ್ದು ತಲೆಗೆ ಪೆಟ್ಟು ಮಾಡ್ಕೊಂಡಿದ್ದಾಳೆ. ತುಂಬಾ ಬ್ಲೀಡಿಂಗ್ ಇತ್ತು, ಕ್ಲೀನ್ ಮಾಡಿ ಬ್ಯಾಂಡೇಜ್ ಮಾಡಿದ್ದೀನಿ. ಜೊತೆಗೆ ಪ್ರೆಗ್ನೆಂಟ್ ಅಂತೆ, ಸೊ ಹಾಗಾಗಿ ನಿಮ್ಮನ್ನು ಬರಕ್ಕೆ ಹೇಳಿದೆ. ಪ್ಲೀಸ್ ಕ್ಯಾರಿ ಆನ್. ಓಕೆ, ನಾನು ನೋಡ್ತೀನಿ ಡಾಕ್ಟರ್. ಇದು ಮೈನಾ ಅಲ್ವಾ? ಅಯ್ಯೋ ದೇವ್ರೆ, ತುಳಸಿ ಏನು ಆಗಲ್ಲ ತಾನೇ ಅವಳಿಗೆ? ಏನು ಆಗಲ್ಲ ಅತ್ತೆ, ಆರಾಮಾಗಿರಿ. ಭಗವಂತ. ಧ್ರುವ, ಕಾಲ್ ಮಾಡ್ತೀನಿ. ದೇವ್ರೆ, ಏನ್ ಮಾಡ್ಲಿ ನಾನು? ಹೆಂಗ್ ಬಿದ್ಲು ತುಳಸಿ ಅವಳು? ಗೊತ್ತಿಲ್ಲ ಅತ್ತೆ. ಅಯ್ಯೋ, ಡಾಕ್ಟರ್ ಡಾಕ್ಟರ್, ನಮ್ಮ ಮೈನಾ ಕಂಡ್ಬಿಟ್ಲಾ? ಗೈನೋಕಾಲಜಿಸ್ಟ್ ಈಗ ತಾನೇ ಬಂದಿದ್ದಾರೆ, ಎಲ್ಲ ಚೆಕ್ ಮಾಡ್ತೀವಿ. ನೀವು ಆರಾಮಾಗಿರಿ. ಡಾಕ್ಟರ್, ಅಯ್ಯೋ ಇವ್ರು ಕಂಡ್ಬಿಟ್ಟಿಲ್ಲ ಅನ್ಸುತ್ತೆ. ಅಯ್ಯೋ, ಏನ್ ಮಾಡ್ಲಿ ನಾನು? ಇವ್ರು ನಿಮಗೆ ಗೊತ್ತಿರೋರ ಡಾಕ್ಟರ್? ಹಾಂ ಗೊತ್ತು. ಇವ್ರನ್ನ ಯಾರು ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದು? ಇವ್ರ ಅತ್ತೆ ಅವರೇ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದು. ಹೊರಗಡೆ ಇದ್ದಾರೆ. ಓ ಹೌದಾ, ಇವ್ರಿಗೆ ಡ್ರಿಪ್ಸ್ ಹಾಕಿ ಫಸ್ಟು. ಓಕೆ ಡಾಕ್ಟರ್. ಡಾಕ್ಟರ್ ಬರ್ತಾ ಇದ್ದಾರೆ. ಡಾಕ್ಟರ್, ಮೈನನ್ ಪರಿಸ್ಥಿತಿ ಹೇಗಿದೆ ಈಗ? ಅವಳನ್ನ ಸೇರಿಸಿರೋದು ನೀವಿಬ್ರೇನಾ? ಹೌದು ಡಾಕ್ಟರ್. ಏನಾಗಿದೆ ಅವ್ರಿಗೆ? ಅದು ನಾವಿಬ್ರು ಆಚೆ ಹೋಗಿದ್ವಿ. ಮನೆ ಒಳಗೆ ಬರೋಷ್ಟರಲ್ಲಿ ಅಡ್ಗೆ ಮನೇಲಿ ಬಿದ್ದು ತುಂಬಾ ರಕ್ತ ಹೋಗ್ತಿತ್ತು, ಅದಕ್ಕೆ ಕರ್ಕೊಂಡ್ ಬಂದ್ವಿ. ಅವ್ರ ಗಂಡ ಧ್ರುವನ್ಗೆ ವಿಷಯ ಗೊತ್ತಾ? ಡಾಕ್ಟರ್, ಮಾವ ನಿಮಗ್ ಪರಿಚಯ ಇದ್ದಾರಾ? ಧ್ರುವ ಮಾತ್ರ ಅಲ್ಲ, ಒಳಗಿರೋ ಮೈನಾ ಕೂಡ ನನಗೆ ಗೊತ್ತು. ಮೈನಾ ಕತೆ ನನಗೆ ಚೆನ್ನಾಗಿ ಗೊತ್ತು. ಧ್ರುವ ಮಾವ ಇದ್ದಾರಲ್ಲ, ಇವರು ಅವ್ರ ತಾಯಿ. ಯಾಕೆ ಮೈನಾ ಅವ್ರ ಅತ್ತೆ ಅಂತ ಹೇಳಕ್ಕಾಗಲ್ವಾ? ಫಸ್ಟ್ ಆಫ್ ಆಲ್ ನೀವ್ ಯಾರು? ಧ್ರುವ ಮಾವನ್ ಅತ್ತೆ ಮಗಳು ನಾನು. ನನಗೂ ಮಾವನ್ಗೂ ಮದ್ವೆ ನಿಶ್ಚಯ ಆಗಿತ್ತು. ನೋಡಮ್ಮ, ಮೈನಾ ಸ್ಟೂಲಿಂದ ಕೆಳಗ್ ಬಿದ್ದಿದ್ದಾಳಂದ್ಮೇಲೆ ಅವ್ರ ಗಂಡನ್ಗೆ ಇನ್ಫಾರ್ಮ್ ಮಾಡ್ಬೇಕಲ್ವಾ? ಅದು ನನ್ನ ಮಗಂಗೆ ಟೆನ್ಷನ್ ಆಗುತ್ತೆ ಅಂತ ನಾವು ಹೇಳಲಿಲ್ಲ ಅಷ್ಟೇ. ಮೈನಿಂಗ್ ಏನೂ ಆಗಲ್ಲ ಅಂತ ನೀವು ಒಂದು ಮಾತು ಹೇಳಿದ್ರೆ ನಾನು ಧೈರ್ಯವಾಗಿ ನನ್ನ ಮಗಂಗೆ ಹೇಳ್ತೀನಿ. ಏನಮ್ಮ, ನಾನು ಕನ್ಫರ್ಮೇಶನ್ ಕೊಟ್ಮೇಲೆ ಹೇಳ್ತೀರಾ ನೀವು? ಆ ಹುಡುಗಿ ಎಂತ ಕ್ರಿಟಿಕಲ್ ಕಂಡೀಷನ್ ಇದ್ದಾಳೆ ಅಂತ ಗೊತ್ತಾ ನಿಮ್ಗೆ? ಕೆಳಗ್ ಬಿದ್ದು ತಲೆಗೇಟಾಗಿದೆ, ಕಾಲಿಗೇಟಾಗಿದೆ, ಹೊಟ್ಟೆಲ್ ಒಂದು ಮಗು ಬೇರೆ ಇದೆ, ಬ್ಲಡ್ ಕೂಡ ಲಾಸ್ ಆಗಿದೆ. ಇಷ್ಟೆಲ್ಲ ಆದ್ರೂ ಅವ್ರ ಹಸ್ಬೆಂಡ್ಗೆ ವಿಷಯ ತಿಳಿಸ್ದೆ ಮೀನಮೇಷ ಎಣಿಸ್ತಿದ್ದೀರಾ ನೀವು? ನನ್ಗೆ ಯಾಕೋ ನಿಜವಾಗ್ಲೂ ನಿನ್ ಮೇಲೆ ಅನುಮಾನ ಬರ್ತಿದೆ. ಅವಳು ನಿಜವಾಗ್ಲೂ ಕೆಳಗ್ ಬಿದ್ದು ಈ ಥರ ಆಯ್ತಾ ಅಥವಾ ಬೇರೆ ಏನಾದರೂ ನಡೆದಿದ್ಯಾ? ಅಯ್ಯೋ ಡಾಕ್ಟರ್, ಖಂಡಿತ ಇಲ್ಲ. ನಿಮ್ಗೆ ಹೇಳಿದ್ನಲ್ಲ, ನಾವು ಹೊರಗಡೆ ಹೋಗಿದ್ವಿ, ಮನೆಗೆ ಬಂದು ನೋಡೋಷ್ಟರಲ್ಲಿ ಬಿದ್ದಿದ್ಲು. ಈ ಹಾಸ್ಪಿಟಲ್ ಡಾಕ್ಟರ್ ನಮಗೆ ತುಂಬ ಪರಿಚಯ ಇದ್ದಾರೆ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ವಿ. ಸರಿ, ಹಾಗಾದ್ರೆ ಇವಾಗ ಧ್ರುವ ಅವ್ರಿಗೆ ಕಾಲ್ ಮಾಡಿ. ಡಾಕ್ಟರ್, ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಧ್ರುವ ಮಾವ ಮೈನಾ ಈ ಪರಿಸ್ಥಿತಿಲಿ ಇದ್ದಾಳೆ ಅಂತ ಗೊತ್ತಾದ್ರೆ ತಡ್ಕೊಳಲ್ಲ. ಅದಕ್ಕೆ ನಾವು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿಲ್ಲ. ಅಲ್ಲ, ಮೈನಾ ಹುಷಾರಾಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ನಾನೇ ಕಾಲ್ ಮಾಡ್ತೀನಿ. ದಯವಿಟ್ಟು ಇವಾಗ ನೀವು ಟ್ರೀಟ್ಮೆಂಟ್ ಶುರು ಮಾಡಿ. ಧ್ರುವ ಅವ್ರು ಎಲ್ಲಿದ್ದಾರೆ ಈಗ? ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಡಾಕ್ಟರ್. ಕೆಲ್ಸಕ್ಕ? ಇವತ್ತು ಸಂಡೇ ಅಲ್ವಾ? ಹೌದು ಡಾಕ್ಟರ್, ಆದ್ರೆ ನನ್ನ ಮಗ ಏನೋ ಸ್ಪೆಷಲ್ ಆರ್ಡರ್ ಬಂದಿದೆ ಅಂತ ಹೋದ. ಇವಳು ಹೋಗ್ಬೇಕಿತ್ತು, ಮನೇಲೇನೋ ಸ್ವಲ್ಪ ಕೆಲಸ ಇದೆ ಅಂತ ಉಳ್ಕೊಂಡ್ಲು. ಅದಕ್ಕೆ ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ಬರೋಷ್ಟರಲ್ಲಿ ಈ ಥರ ಆಗೋಗಿದೆ. ಇಬ್ರು ಒಂದೇ ಕಂಪ್ನಿಲಿ ಕೆಲ್ಸಕ್ಕೆ ಹೋಗೋದಂದ್ರೆ ಇವ್ರು ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ? ಇವ್ರೇನ್ ಡಾಕ್ಟ್ರಾ ಪೊಲೀಸಾ? ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನ್ ನಿಮ್ಮನ್ನೇ ಕೇಳ್ತಿರೋದು, ಗಂಡ ಹೆಂಡತಿ ಒಂದೇ ಕಂಪ್ನಿಲಿ ತಾನೇ ಕೆಲ್ಸಕ್ಕೆ ಹೋಗೋದು. ಸ್ಪೆಷಲ್ ಆರ್ಡರ್ ಇದ್ರೆ ಧ್ರುವ ಅವ್ರು ಮಾತ್ರ ಕೆಲ್ಸಕ್ಕೆ ಹೋಗಿದಾರ, ಮೈನಾ ಯಾಕೆ ಹೋಗಿಲ್ಲ? ಡಾಕ್ಟರ್, ಇದೆಲ್ಲ ನಿಮ್ಗೆ ಯಾಕೆ? ಅಲ್ಲ, ಇವಾಗ ಮೈನಾ ಹುಷಾರಾಗಿದ್ದಾಳಾ?
ಅವಳು ಕಣ್ಬಿಟ್ಲ ಮೊದ್ಲು ಅದನ್ನ ಹೇಳಿ. ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಅವಳು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾಳೆ. ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಬಂದ್ ಹೇಳ್ತೀನಿ. ಡಾಕ್ಟರ್ ಡಾಕ್ಟರ್ ತುಳಸಿ, ಮೈನನ್ ಬಗ್ಗೆ ಏನು ಹೇಳ್ತಾ ಇಲ್ಲ ಇವರು. ಧ್ರುವ ಬೇರೆ ಗೊತ್ತು ಅಂತ ಹೇಳ್ತಾ ಇದಾರಲ್ಲೇ, ಏನೇ ಮಾಡೋದು ಇವಾಗ? ಅತ್ತೆ, ಮಾವ ಗೊತ್ತಿರ್ಲಿ ಬಿಡಿ, ಅದಕ್ಕೇನ್ ಇವಾಗ? ನೀವ್ ಆರಾಮಾಗಿರಿ. ಧ್ರುವ, ಮೈನಾ ಕಾಲ್ ಪಿಕ್ ಮಾಡಿದ್ಲಾ? ಇಲ್ಲ ಕಣೋ, ಯಾವತ್ತೂ ಈ ಥರ ಮಾಡಿರಲಿಲ್ಲ. ಏನಾಗಿರುತ್ತೆ, ಯಾಕೆ ಈ ಥರ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ನನಗೊಂದು ಅರ್ಥ ಆಗ್ತಿಲ್ಲ.